ಸತ್ಯ ಯಾರು ಮಾಡಿದರು? ಇದು ದೊಡ್ಡ ಒಂದು ಮೂಲಭೂತ ಪ್ರಶ್ನೆ ಇವತ್ತು ಕಾಡ್ಲಿಕ್ಕತ್ತದ ಜನರಿಗೆ. ಆ ಜನಕ್ಕೆ ಉತ್ತರ ಕೊಡಬೇಕಾಗಿದ್ದು SIT ಮತ್ತು ಸರ್ಕಾರ. ಮತ್ತು ಆಲ್ರೆಡಿ ಪಾಪ ನ್ಯಾಯಾಂಗ ತನ್ನ ಕೆಲಸವನ್ನು ಸರಿಯಾಗಿ ಮಾಡ್ತದೆ. ಏನಿದು ಎವಿಡೆನ್ಸ್ ಮೇಲೆ ಮಾತಾಡುವಂಥದ್ದು ನ್ಯಾಯಾಂಗದಲ್ಲೇ ಸತ್ಯ ಹುಡುಕಬೇಕಾಗಿದ್ದು. ಅವ್ರಿಗೆ ಇಲ್ಲೇ ಎವಿಡೆನ್ಸ್ ಸಫಿಷಿಯೆಂಟ್ ಇಲ್ಲದಕ್ಕಾಗಿ ಅವ್ರು ನೋಡ್ತಾ ಇದ್ದಾರೆ, ಏನಾದರೂ ಸಂದರ್ಭ ನೋಡೋಣ ಅಂತೇಳಿ. ಅದರಲ್ಲೂ ಚೆನ್ನಯ್ಯ ಏನು 15 ಸ್ಥಾನಗಳು ತೋರಿಸಿದ ಪಾಯಿಂಟ್ಗಳೆಲ್ಲ 1-2 ಕಡೆ ಬಿಟ್ಟು 6 ಮತ್ತು 11ರಲ್ಲಿ ಬಿಟ್ಟು ಉಳಿದ್ರೆ ಸಿಗಲಿಲ್ಲ. ಮೂಳೆಗಳು ಭಾಳಷ್ಟು ಹೇಳ್ಕೊಂಡಿದ್ದಾವೆ, 100 ಹಾಗೆ ಹೀಗೆ ಅಂತೇಳಿ. ಸಿಗಲಿಲ್ಲ. ಯಾಕೆ ಸಿಗಲಿಲ್ಲ? ಅವೇನು ಕರೆಗೆ ಹೋಗಿದ್ದನೋ ಮತ್ತೇನಾಗಿದ್ದನೋ ಅದು ಅಂತ ಅವ್ರ ಕಡೆಗೆಲ್ಲ ಅವ ಎಲ್ಲ ಜಾಗ ತೋರಿಸಂತ ಹೇಳಿದ್ದರು ಏನು. ಯಾಕಂದ್ರೆ SITಗೆ ಭಾಳಷ್ಟು ಜನ ಅಧಿಕಾರಿಗಳು ಭ್ರಷ್ಟರಿದ್ದಾರೆ ಅನ್ನೋದು ಈಗಾಗಲೇ ಸಾಬೀತು ಆಗಿದೆ. ಮಂಜುನಾಥ್ ಗೌಡ ಅನ್ನೋದು ಓಪನ್ ಆಗಿ ಸಿಕ್ಕೊಂಡಿದ್ದಾನೆ. ಯಾಕಪ್ಪ ಅಂದ್ರೆ ವಿಶೇಷವಾಗಿ ಮೇಲೆ ಹೋದರೆ ಕೆಂಪಮ್ಮ ಅನ್ನೋದು ಹೆಣ್ಣಮ್ಮಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ರೀತಿ ನಮ್ಮನ್ನು ತ್ರಾಸ ಮಾಡಿದರು ಸಾಕ್ಷಿ ಹೇಳಕ್ಕೆ ಬಂದಾಗ. ಆ್ಯಕ್ಚುಲಿ ಸಾಕ್ಷಿ ಹೇಳಕ್ಕೆ ಬಂದಾಗ ಅವ್ರಿಗೆ ಎನ್ಕರೇಜ್ ಮಾಡಿ ಸತ್ಯವನ್ನು ಬಾಯಪಡಿಸಬೇಕು. ಅವ್ರನ್ನ ಬೆದರಿಸೋದು, ತೊಂದರೆ ಕೊಡೋದು, ಮಾಡೋದು ಮಾಡಿ ಸತ್ಯ ಹೇಳ್ದಂಗೆ ನೋಡೋ ಪ್ರಯತ್ನ ಮಾಡಿದರೆ ಇದೇನು ಇದರ ಅರ್ಥ? ಇದರಿಂದ ಯಾರಿದ್ದಾರಪ್ಪ ಅನ್ನುವಂಥದ್ದು ಯಾರ್ಯಾವುದು ಸಮಸ್ಯೆ ಬರ್ತದೆ ಅನ್ನಿಸ್ತದೆ. ಸಣ್ಣ ಹುಡುಗು ಸಹಿತ ಅನ್ನಿಸ್ತದೆ. ಈ ಎಲ್ಲ ನೆಲೆಯಲ್ಲಿ SIT ತನ್ನ ಮೇಲಿದ್ದಂಥ ಒಂದು ಈ ಗುರುತರ ಆರೋಪಗಳಿಂದ ಉಳಿಬೇಕಾಗಿದ್ದರೆ ಸತ್ಯವನ್ನು ಹೇಳಲೇಬೇಕು. ಇಲ್ಲಂತಂದ್ರೆ ಐತಿಹಾಸಿಕವಾದ ಪ್ರಮಾದವನ್ನು SIT ಮಾಡಲಿಕ್ಕತ್ತದ. ಅದನ್ನು ಸರ್ಕಾರ ಮಾಡಲಿಕ್ಕೆ ಹಚ್ಚದ ಅಂತೇಳಿ ಎಲ್ಲರೂ ಇವತ್ತು ಮಾತಾಡಿಕೊಳ್ತಾ ಇದ್ದಾರೆ. SIT ಇದು ಸರ್ಕಾರದ ಕೈಗೊಂಬೆ. ಇವೆಲ್ಲ ಅಷ್ಟೇ ಇವತ್ತು ಈ ದೇಶದೊಳಗೆ ತನಿಖಾ ಸಂಸ್ಥೆಗಳಿದ್ದಾವೆ. CBI ಇರಲಿ, ಈಗಂತ ಇದು